ಮಂಡ್ಯದ ಮೇಲುಕೋಟೆ ಶಿಕ್ಷಕಿ ಮಿಸ್ಸಿಂಗ್ ಮತ್ತು ಮರ್ಡರ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶಂಕಿತ ಆರೋಪಿಯ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಹೋಗ್ತಾ ಇದೆ. ಶಂಕಿತ ಆರೋಪಿಯ ಗುರುತನ್ನ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅಕ್ಕ ಅಂತಾನೆ ಮುಹೂರ್ತ ಇಟ್ನ ಆರೋಪಿ ಅಂತ ಕೂಡ ಹೇಳಲಾಗ್ತಾ ಇದೆ. ನಿತಿನ್ ಎಂಬಾತನ ಮೇಲೆ ದೀಪಿಕಾ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ದೀಪಿಕಾ ಮೃತ ಶವ ಸಿಗ್ತಾ ಇದ್ದಂತೆ ನಾಪತ್ತೆಯಾಗಿದ್ದಾನೆ ನಿತಿನ್ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ದೀಪಿಕಾಗೆ ಕೊನೆ ಬಾರಿ ಕರೆ ಮಾಡಿದ್ದು ಕೂಡ ಇದೇ ನಿತಿನ್ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇರುವಂತದ್ದು. ಮಂಡ್ಯ ಶಿಕ್ಷಕಿ ಮರ್ಡರ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಕ್ಕ ಅಂತಾನೆ ಮುಹೂರ್ತ ಇಟ್ಟಿದ್ದಾನೆ ಈ ಒಂದು ಹಂತಕ. ಪರಿಚಯಸ್ಥ ಹುಡುಗನಿಂದಲೇ ಶಿಕ್ಷಕಿ ದೀಪಿಕಾ ಕೊಲೆಯಾಗಿದ್ದಾಳೆ ಅನ್ನುವ ಅಪ್ಡೇಟ್ ಸಿಗ್ತಾ ಹೋಗ್ತಾ ಇದೆ. 3 ದಿನಗಳ ಹಿಂದೆ ನಾಪತ್ತೆಯಾಗಿದ್ರು ಶಿಕ್ಷಕಿ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಶವವಾಗಿ ಪತ್ತೆಯಾಗಿದ್ದ ಮಾಣಿಕ್ಯನಹಳ್ಳಿ ನಿವಾಸಿ ದೀಪಿಕಾ. ಸಾಕಷ್ಟು ಅನುಮಾನಕ್ಕೆ ಈ ಒಂದು ಸಾವು ಎಡೆಮಾಡಿಕೊಟ್ಟಿತ್ತು. ಈಗ ಶಂಕಿತ ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅನ್ನುವ ಅಪ್ಡೇಟ್ ಸಿಗ್ತಾ ಹೋಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಡ್ಯದಲ್ಲಿ ನಡೆದಂತ ಘಟನೆಗೆ ಆರೋಪಿಯ ಒಂದು ಗುರುತು ಪತ್ತೆಯಾಗಿದೆ ಅನ್ನುವ ಅಪ್ಡೇಟ್ ಸಿಗ್ತಾ ಹೋಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಅಂತ? ಪ್ರೀತಿ, ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಮೇಲುಕೋಟೆ ತಪ್ಪಲಲ್ಲಿ ಅಂದರೆ ಶಿಕ್ಷಕಿಯ ಮರ್ಡರ್ ಏನು ನಡೆದಿತ್ತು, ಆ ಪ್ರಕರಣ ಆ ಭಾಗದ ಜನರನ್ನು ಬೆಚ್ಚಿ ಬೀಳಿಸಿತ್ತು. 2 ದಿನದ ಅಂದರೆ ಏನು ಶನಿವಾರ ಆ ಶಿಕ್ಷಕಿ ಮೇಲುಕೋಟೆಯ ಸ್ಕೂಲ್ನಿಂದ ಮನೆಗೆ ತೆರಳಿದ್ರು. ಆ ಬಳಿಕ ಅವರು ನಾಪತ್ತೆಯಾಗಿದ್ದರು, ಮನೆಗೂ ತಲುಪಿರಲಿಲ್ಲ. ಅವರ ಬೈಕು ನರಸಿಂಹಸ್ವಾಮಿ ಬೆಟ್ಟದ ಹಿಂಭಾಗ ಸಿಕ್ಕಿತ್ತು, ಅಂದರೆ ಅವ್ರ ಸ್ಕೂಟ್ರು. ಜೊತೆಗೆ ಈ ಬಗ್ಗೆ ಆತಂಕಗೊಂಡಂಥ ಮನೆಯವರು ಮೇಲುಕೋಟೆ ಕ್ಷೇತ್ರಕ್ಕೆ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ಪ್ರಕರಣವನ್ನು ಪೊಲೀಸ್ನವರು ದಾಖಲು ಮಾಡ್ಕೊಂಡಿದ್ರು. ಆದರೆ ಏನು ಪ್ರಕರಣವನ್ನು ಸೀರಿಯಸ್ ಆಗಿ ತಗೊಳ್ಳದಂತೆ ಹಿನ್ನೆಲೆಯಲ್ಲಿ ಮನೆಯವರೇ ಆಕೆಯ ಹುಡುಕಾಟಕ್ಕೆ ಮುಂದಾಗಿದ್ರು. ನಿನ್ನೆ ಆ ಬೆಟ್ಟದ ತಪ್ಪಲಲ್ಲಿ ಏನು ಹುಡುಕುವಂಥ ಸಂದರ್ಭದಲ್ಲಿ ಊತಿಟ್ಟಿರುವಂಥ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿತ್ತು. ಅದಾದ ನಂತರ ಪೊಲೀಸ್ನವ್ರಿಗೆ ಮಾಹಿತಿಯನ್ನು ನೀಡಿದರು. ಪೊಲೀಸ್ನವರು ತಹಸೀಲ್ದಾರ್ ಸಮ್ಮುಖದಲ್ಲಿ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ. ಆದರೆ ಈಗ ಆಕೆಯ ಕೊಲೆ ಮಾಡಿದ್ದು ಯಾರು ಅನ್ನೋದು ಕೂಡ ಈಗ ಪೊಲೀಸ್ ಮೂಲಗಳಿಗೆ ತಿಳಿತಾ ಇರುವಂಥದ್ದು. ಮಾಣಿಕ್ಯನಹಳ್ಳಿ ಅಂದರೆ ಏನು ದೀಪಿಕಾ ಇದ್ದಾಳೆ, ದೀಪಿಕಾ ಸ್ವಗ್ರಾಮದ ನಿತಿನ್ ಎಂಬಾತನೇ ಕೊಲೆ ಮಾಡಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಥರದೊಂದು ಆರೋಪವನ್ನು ದೀಪಿಕಾ ಪತಿ ಲೋಕೇಶ್ ಆರೋಪ ಮಾಡ್ತಾ ಇದ್ದಾರೆ. ಈ ಥರದೊಂದು ಗಂಭೀರ ಆರೋಪ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಒಂದಷ್ಟು ಸಾಕ್ಷಿಗಳು ಕೂಡ ಆತನ ಕೊಲೆಗಾರ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇರುವಂಥದ್ದು. ಯಾಕೆಂದರೆ ಆಕೆ ನಾಪತ್ತೆಯಾಗೋಕ್ಕೂ ಮೊದಲೇ ಕೊನೆ ಕಾಲ್ ಅವಳಿಗೆ ಬಂದಿದ್ದು ಇದೇ ಆರೋಪ ಹೊತ್ಕೊಳ್ತಾ ಇರುವಂಥ ನಿತೀಶೇ ಕಾಲ್ ಮಾಡಿದ್ದ. ಅದಾದ ನಂತರ ಏನು ಬಾಡಿ ಸಿಗ್ತದೆ, ಬಾಡಿ ಸಿಕ್ಕ ಬಳಿಕ ಆತ ಊರಿಂದ ನಾಪತ್ತೆಯಾಗಿದ್ದ. ಜೊತೆಗೆ ಅವನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಈತನೇ ಕೊಲೆ ಮಾಡಿದ್ದಾನ ಅನ್ನೋದು ಒಂದು ಶಂಕೆ ಆಗ್ತಾ ಇರುವಂಥದ್ದು. ಇನ್ನು ಈತನ ಏಜ್ ಆಕೆಯ ಏಜ್ಗೂ ಕೂಡ ಸಾಕಷ್ಟು ಡಿಫ್ರೆನ್ಸ್ ಕೂಡ ಇರುವಂಥದ್ದು. ಆಕೆಗೆ 28 ವರ್ಷ ಆದರೆ ಏನು ಕೊಲೆ ಮಾಡಿದ್ದಾನೆ ಎನ್ನಲಾಗಿರುವಂಥ ನಿತೀಶ್ಗೆ ಕೇವಲ 22 ವರ್ಷ. ಅಕ್ಕ ಅಂತ ಕರೀತಿದ್ದ. ಸಾಮಾನ್ಯ ಒಂದೇ ಊರಿನವರಾಗಿರೋದ್ರಿಂದ ಒಂದಷ್ಟು ಪರಿಚಯ ಜಾಸ್ತಿ ಇತ್ತು. ಸಿಕ್ಕಾಗೆಲ್ಲ ಅಕ್ಕ ಅಂತ ಕರೀತಿದ್ದ. ಜೊತೆಗೆ ಯಾವುದೇ ರೀತಿ ಅನುಮಾನ ಪಡುವ ಥರನೂ ಕೂಡ ಈತ ನಡ್ಕೊಂಡಿರಲಿಲ್ಲ. ಈಗ ಕೊಲೆ ಏನು ಆತನ ಮೇಲೆ ಹೋಗ್ತಾ ಇದೆ. ಈಗ ಊರಿನವರು ಕೂಡ ಅಚ್ಚರಿಗೊಂಡಿರುವಂಥದ್ದು. ಅಕ್ಕ ಅಂತಲೇ ಕೊಲೆ ಮಾಡಿಬಿಟ್ನಾ ಅನ್ನೋದು ಒಂದು ಈಗ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಆತನ ಶೋಧ ಕಾರ್ಯಾಚರಣೆಗೂ ಕೂಡ ಪೊಲೀಸ್ನವರು ಮುಂದಾಗಿದ್ದಾರೆ. 2 ತಂಡಗಳನ್ನು ರಚನೆ ಮಾಡಿ ಅವನ ಬಂಧನಕ್ಕೆ ಮುಂದಾಗಿರುವಂಥದ್ದು. ಅವನ ಮೊಬೈಲ್ ಲೊಕೇಶನ್ನ ಅಂದರೆ ಲಾಸ್ಟ್ ಲೊಕೇಶನ್ ಎಲ್ಲಿದೆ ಅನ್ನೋದನ್ನು ಕೂಡ ಟ್ರೇಸ್ ಮಾಡ್ತಾ ಇರುವಂಥದ್ದು. ಆತ ಎಲ್ಲರೂ ಹೋಗಿದ್ದಾನೆ, ಎಲ್ಲ ಬಚ್ಚಿಟ್ಕೊಂಡಿದ್ದಾನೆ ಅನ್ನೋದ್ರ ಜೊತೆಗೆ ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನ ಬಂಧನ ಆದ ಬಳಿಕ ಏನು ಆತನೇ ಕೊಲೆ ಮಾಡಿದಾನ ಅಥವಾ ಆತರ ಕೊಲೆ ಮಾಡಿದರೆ ಕಾರಣ ಏನೋದನ್ನು ಅನ್ನೋದನ್ನು ತಿಳಿದು ಬರಬೇಕಾಗಿದೆ. ಪ್ರೀತಿ. ಓಕೆ, ಥ್ಯಾಂಕ್ ಯು.